ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಕೇಂದ್ರೀಕೃತ ದಾಖಲಾತಿ ಘಟಕ ಇಲ್ಲಿ ಇರುವಂತಹ ವಿಷಯ ಬಹಳ ಇಂಪಾರ್ಟೆಂಟ್ ಇದೆ. ಸರ್ಕಾರಿ ಪ್ರೌಢಶಾಲಾ ವೃಂದದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ವೃಂದದ ಹುದ್ದೆಗೆ ಬಡ್ತಿ ಸಂಬಂಧ ನಡೆಸುವ ಅರ್ಹತಾ ಪರೀಕ್ಷೆ ನಡೆಸುವ ಬಗ್ಗೆ. ಅಂದರೆ ಇಲ್ಲಿ ಕೊಟ್ಟಿರುವಂಥದ್ದು ಇಂಪಾರ್ಟೆಂಟ್ ಏನಿದೆ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿಯಾಗಿರುತ್ತೆ, 2 ಅಂಕದ ಪ್ರಶ್ನೆಗಳು ಎಷ್ಟಿರುತ್ತೆ, 3 ಅಂಕದ ಪ್ರಶ್ನೆಗಳು ಎಷ್ಟಿರುತ್ತವೆ ಅನ್ನುವಂತಹ ವಿಷಯವನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಅಂದರೆ ಆ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಹೇಗಿರುತ್ತೆ ಅಂದರೆ ಸರ್ಕಾರಿ ಪ್ರೌಢಶಾಲೆಯಿಂದ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಹುದ್ದೆಗೆ ಬಡ್ತಿಗಾಗಿ ಒಂದು ಪರೀಕ್ಷೆಯನ್ನು ಇದೇ ತಿಂಗಳ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಈಗ ಸರ್ಕಾರಿ ಪ್ರೌಢಶಾಲಾ ವೃಂದದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ವೃಂದದ ಹುದ್ದೆಗೆ ಬಡ್ತಿ ಸಂಬಂಧ ನಡೆಸುವ ಅರ್ಹತಾ ಪರೀಕ್ಷೆಯನ್ನು ನಡೆಸುವ ಬಗ್ಗೆ ಅಧಿಸೂಚನೆಯನ್ನು ಹೊರಡಿಸಿದ್ದು, ಅದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಮಾಹಿತಿಯನ್ನು ಅಭ್ಯರ್ಥಿಗಳ ಗಮನಕ್ಕಾಗಿ ನೀಡಲಾಗಿದೆ. ಇವುಗಳನ್ನು ಅನುಸರಿಸಿ ಪರೀಕ್ಷೆಗೆ ಸೂಕ್ತ ತಯಾರಿ ನಡೆಸಲು ಕೋರಲಾಗಿದೆ ಅಂತಕ್ಕಂಥದ್ದು. ಈ ಪ್ರಶ್ನೆ ಫಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥ ಏನು ಪ್ರಶ್ನೆ ಪತ್ರಿಕೆ ವಿನ್ಯಾಸ, ಕ್ವಶನ್ ಆ್ಯಂಡ್ ಮಾರ್ಕ್ ವೇಟೇಜ್ ಅಂತಕ್ಕಂಥ. ಈ ಕಡೆ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ, ಟೈಪ್ ಆಫ್ ಕ್ವಶನ್ಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಕ್ವಶನ್ಸು, ನಂಬರ್ ಆಫ್ ಇಂಟರ್ನಲ್ ಚಾಯ್ಸ್ ಕ್ವಶನ್ಸು, ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಆ್ಯಂಡ್ ಟೋಟಲ್ ಮಾರ್ಕ್ಸ್ ಅಂತ. ಈ ಫಸ್ಟ್ ಸೀರಿಯಲ್ ನಂಬರನ್ನು ನೋಡ್ತಾ ಹೋಗೋಣ. 2 ಅಂಕದ ಪ್ರಶ್ನೆ ಇದೆ. 2 ಅಂಕದ ಪ್ರಶ್ನೆಗಳು. ನಂಬರ್ ಆಫ್ ಕ್ವಶನ್ಸ್ ಎಷ್ಟು 12 ಅಂತ. ಚಾಯ್ಸ್ ಕ್ವಶನ್ ಇಲ್ಲಿ ಇರುವುದಿಲ್ಲ 2 ಅಂಕದಲ್ಲಿ. 12ಕ್ಕೆ 12 ಪ್ರಶ್ನೆಗಳನ್ನು ನಾವು ಬಿಡಿಸ್ಬೇಕಾಗಿರ್ತೇವೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 12, ನಾವು ಬಿಡಿಸ್ಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು 12. ಹಾಗೆ ಪ್ರತಿ ಪ್ರಶ್ನೆಗೆ 2 ಅಂಕ ಅಂದರೆ 12 24 ಅಂಕಗಳು. ಅಂದರೆ 2 ಅಂಕದ 12 ಪ್ರಶ್ನೆಗಳು, ಒಟ್ಟು 24 ಅಂಕ. ಇನ್ನು ಕ್ರಮ ಸಂಖ್ಯೆ 2 ನೋಡೋ. 3 ಅಂಕದ ಪ್ರಶ್ನೆಗಳು. ಇಲ್ಲಿ ಬಿಡಿಸ್ಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು 9. ಒಂದು ಚಾಯ್ಸ್ ಕ್ವಶನ್ ಅಂದರೆ ಒಂದು ಎಕ್ಸ್ಟ್ರಾ ಕ್ವಶನ್ ಕೊಟ್ಟಿರ್ತಾರೆ. ಒಟ್ಟು 10 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 10 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನಮಗೆ ಬೇಕಾಗಿರುವಂಥ ಆಯ್ಕೆ ಮಾಡಿಕೊಂಡು 9 ಪ್ರಶ್ನೆಗಳನ್ನು ಬಿಡಿಸ್ಬೇಕು. ಇಲ್ಲಿ 9 ಪ್ರಶ್ನೆಗಳು, ಪ್ರತಿಯೊಂದು ಪ್ರಶ್ನೆಗೆ 3 ಅಂಕ ಅಂದರೆ ಒಟ್ಟು 27 ಅಂಕಗಳು ಅನ್ನುವಂಥದ್ದು. ಇನ್ನು ಮೂರನೇದು 4 ಅಂಕದ ಪ್ರಶ್ನೆ ಇವೆ. ಇಲ್ಲಿ ಪ್ರಶ್ನೆಗಳು ನಾವು ಬಿಡಿಸ್ಬೇಕಾಗಿರ್ತಕ್ಕಂಥ 6 ಪ್ರಶ್ನೆಗಳಿವೆ. ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ನಂಬರ್ ಆಫ್ ಇಂಟರ್ನಲ್ ಚಾಯ್ಸ್ ಕ್ವಶನ್ ಅಂತೇಳಿ. ಹಾಗಾಗಿ ಒಟ್ಟು ಪ್ರಶ್ನೆಗಳ ಸಂಖ್ಯೆ 7 ಇರುತ್ತೆ. ನಾವು 6 ಪ್ರಶ್ನೆಗಳನ್ನು ಬಿಡಿಸಬಹುದು. ಇಲ್ಲಿ 4 6 24, ಪ್ರತಿ ಪ್ರಶ್ನೆಗೆ 4 ಅಂಕ ಅಂದರೆ 4 6 24 ಅಂಕಗಳು ಅಂತ. ನಾವು ಬಿಡಿಸ್ಬೇಕಾಗಿರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ 4, ಅವ್ರು ಕೊಡುವಂಥ ಪ್ರಶ್ನೆಗಳ ಸಂಖ್ಯೆ 7, ಒಂದು ಪ್ರಶ್ನೆ ಎಕ್ಸ್ಟ್ರಾ ಇರುತ್ತೆ ಅಂತ. ಇನ್ನು 4ನೇ ಸೀರಿಯಲ್ ನಂಬರ್ 5 ಅಂಕದ ಪ್ರಶ್ನೆಗಳು. 5 ಅಂಕದ ಪ್ರಶ್ನೆಗಳು, 5 ಪ್ರಶ್ನೆಗಳನ್ನು ಬಿಡಿಸಬೇಕಾಗಿರುತ್ತೆ. ಅದರಲ್ಲಿ ಒಂದು ಎಕ್ಸ್ಟ್ರಾ ಪ್ರಶ್ನೆಯನ್ನು ಕೊಟ್ಟಿರ್ತಾನೆ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 6. ನಾವು 6ಕ್ಕೆ 6 ಕೂಡ ಬಿಡಿಸ್ಬೋದು, ಅದಕ್ಕೇನಿಲ್ಲ. ಬಟ್ ಅವರು ಕನ್ಸಿಡರ್ ಮಾಡ್ತಕ್ಕಂಥದ್ದು 5 ಪ್ರಶ್ನೆಗಳಿಗೆ ಅಂಕಗಳನ್ನು ಕೊಡುವಂಥದ್ದು. ಹಾಗಾಗಿ ಒಂದು ಮಾತ್ರ ಎಕ್ಸ್ಟ್ರಾ ಕ್ವಶನ್ ಇರುತ್ತೆ. ಆ ಎಕ್ಸ್ಟ್ರಾ ಕ್ವಶನಲ್ಲಿ ನಮಗೆ ಸರಿಯಾಗಿ ಬರುವಂಥ ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಂಡು ನಾವು ಬಿಡಿಸ್ತಕ್ಕಂಥದ್ದು 5 ಪ್ರಶ್ನೆಗಳು. ಪ್ರತಿಯೊಂದಕ್ಕೂ 5 ಅಂಕ ಅಂದರೆ ಒಟ್ಟು 25 ಅಂಕಗಳು. ಇಲ್ಲಿ ಟೋಟಲ್ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ಒಟ್ಟು 35 ಪ್ರಶ್ನೆಗಳಿರುತ್ತವೆ. ಅದರಲ್ಲಿ 3 ಪ್ರಶ್ನೆಗಳನ್ನು ಚಾಯ್ಸು, ಎಲ್ಲೆಲ್ಲಿ ಚಾಯ್ಸ್ ಇದೆ ಅಂತಕ್ಕಂಥ ತಮಗೆ ಗೊತ್ತಿದೆ. ಬಿಡಿಸ್ಬೇಕಾಗಿರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ 32, ಅಂಕಗಳು ಎಷ್ಟು 100. ಅಂದರೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆ, 1 ಅಂಕದ ಪ್ರಶ್ನೆಗಳು ಇಲ್ಲಿ ಇರುವುದಿಲ್ಲ ಅಂತ ಈ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸದಿಂದ ನಮಗೆ ತಿಳಿಯುವಂಥ ಮಾಹಿತಿ. ಎರಡನೇದು ಇನ್ನು ಕಾಂಟ್ಯಾಕ್ಟ್ ಏರಿಯಾ ವೈಸ್ ಕ್ವಶನ್ ಪೇಪರ್ ಕವರೇಜ್. ಇಲ್ಲಿ ಕಾಂಟೆಂಟ್ ಏರಿಯಾ ಇದೆ, ನಂಬರ್ ಆಫ್ ಕ್ವಶನ್ಸು, ಪರ್ಸೆಂಟೇಜು, ಮಾರ್ಕ್ಸ್. ಅಂದರೆ ಈಗಾಗಲೇ ಮೊದಲೇ ಹೇಳಿರುವಂತೆ ಫಸ್ಟ್ PUC 13 ಪ್ರಶ್ನೆಗಳಿರ್ತವೆ, 40% ಇರುತ್ತೆ, 40 ಅಂಕಗಳು, 40 ಅಂಕ. ಸೆಕೆಂಡ್ PUC ಎಷ್ಟು ಅದೇ 13 ಪ್ರಶ್ನೆಗಳನ್ನು ಕೊಡುತ್ತಾರೆ, 40%, 40 ಅಂಕಗಳು, ಟೋಟಲ್ ಅಂಕ 40. ಮಾಸ್ಟರ್ ಡಿಗ್ರಿ ಇರ್ತಕ್ಕಂಥ 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಶೇಕಡ 20 ಪ್ರಶ್ನೆಗಳು ಇರ್ತವೆ. ಅಂದರೆ 20 ಮಾರ್ಕ್ಸು, 20 ಅಂಕಗಳು. ಒಟ್ಟು ಪ್ರಶ್ನೆ ಸಂಖ್ಯೆ 32, ಪರ್ಸೆಂಟೇಜ್ 100%, ಮಾರ್ಕ್ಸ್ 100 ಅಂತಕ್ಕಂಥ. ಇನ್ನು ಡಿಫಿಕಲ್ಟಿ ಲೆವೆಲ್ ಹೆಂಗಿರುತ್ತೆ, ಈಜಿ ಕ್ವಶನ್ 13 ಇರ್ತವೆ, 40% ಅಂದರೆ 40 ಅಂಕಗಳು. ಎವರೇಜ್ ಕ್ವಶನ್ 13 ಇರ್ತವೆ, ಅವು 40 ಅಂಕಗಳಿಗಾಗಿ. ಡಿಫಿಕಲ್ಟ್ ಎಷ್ಟಿರ್ತವೆ ಅಂದರೆ 6 ಪ್ರಶ್ನೆಗಳಿರ್ತವೆ, ಅವು 20 ಅಂಕಗಳಿಗೆ, ಒಟ್ಟು 100 ಅಂಕಗಳು ಅಂತ. ಆದಮೇಲೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು, ವಿನ್ಯಾಸವನ್ನು ಯಾವ ರೀತಿಯಾಗಿದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಾನು ವಿವರಣೆಯನ್ನು ನೀಡಿದ್ದೇನೆ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.